ನೀವೇನಾದರೂ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದರೆ ಇವತ್ತು ನಾನು ಹೇಳಿರುವಂತಹ ಈ ಒಂದು ಮನೆಮದ್ದನ್ನು ನೀವು ಉಪಯೋಗಿಸಿದರೆ ಖಂಡಿತವಾಗಿ ನೀವು ಬೆಳಗಿನವರೆಗೂ ಕೂಡ ಮಕ್ಕಳ ಥರ ಸುಖ ನಿದ್ದೆಯನ್ನು ಅನುಭವಿಸ್ತೀರಾ. ನಮಸ್ಕಾರ ಎಲ್ಲರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಈ ಸ್ಲೀಪಿಂಗ್ ಡಿಸಾರ್ಡರ್ ಅಥವಾ ನಿದ್ರಾಹೀನತೆ ಸಮಸ್ಯೆ ಅಥವಾ ಇನ್ಸೋಮ್ನಿಯಾ ಅಂತಕೊಂಡು ಹೇಳ್ತಾರೆ, ಇದಕ್ಕೆ ಇವತ್ತು ಇನ್ನೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಇಲ್ಲಿವರೆಗೆ ಇನ್ಸೋಮ್ನಿಯಾಗೆ ಸಂಬಂಧಪಟ್ಟಂತೆ ಭಾಳಷ್ಟು ನಿಮಗೆ ಟಿಪ್ಸ್ಗಳನ್ನು ಹೇಳಿದ್ದೇನೆ, ಆದರೆ ಇವತ್ತು ನಾನು ಹೇಳ್ತಾ ಇರೋದು ದಿ ಬೆಸ್ಟ್ ಅಂತೇಳಿ ಹೇಳ್ಬೋದು. ನಿದ್ರಾಹೀನತೆಗೆ ಬಹಳಷ್ಟು ಕಾರಣಗಳಿರ್ತದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಿದ್ರಾಹೀನತೆಗಾಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಳ್ಳೋದು ಇಂಥದ್ದೆಲ್ಲ ಮಾಡ್ತಾರೆ. ಅದು ಆ್ಯಕ್ಚುಲಿ ಒಳ್ಳೆಯದಲ್ಲ. ಅದಕ್ಕೆ ಬದಲಾಗಿ ನಾವು ಮನೆಯಲ್ಲೇ ಒಂದು ಮನೆಮದ್ದನ್ನು ಮಾಡಿಕೊಂಡು ಇದನ್ನು ಉಪಯೋಗಿಸೋದ್ರಿಂದ ನೀವು ಫಸ್ಟ್ ಕ್ಲಾಸಾಗಿ ನಿದ್ದೆ ಮಾಡ್ಬೋದು. ಬನ್ನಿ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮೊದಲು ಹೇಳ್ತೇನೆ. ಒಂದು ಗಸಗಸೆ ಅಥವಾ ಪಾಪಿ ಸೀಡ್ಸ್ ಅಂತೇಳಿ ಹೇಳ್ತಾರೆ, ಇದು ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ. ಹಾಗೆಯೇ ಇನ್ನೊಂದು ಬಾದಾಮಿ ಕೂಡ ಅಷ್ಟೇ ನಿಮಗೆಲ್ಲ ಕಡೆ ಸಿಗ್ತದೆ, ಏನೂ ಸಮಸ್ಯೆ ಇಲ್ಲ. ನಂತರ ನಿಮ್ಗೆ ಇನ್ನೊಂದು ಬೇಕಾಗಿರೋದು ಏಲಕ್ಕಿ ಜಾಸ್ತಿ ಏನು ಬೇಕಿಲ್ಲ, ನಮ್ಗೆ ಬೇಕಿರೋದು ಒಂದೇ ಒಂದು ಏಲಕ್ಕಿ, ಬಟ್ ನಿಮ್ಗೆ ತೋರಿಸ್ಲಿಕ್ಕಾಗಿ ನಾನು ಇಷ್ಟು ಇಟ್ಕೊಂಡಿದ್ದೇನೆ. ನಿಮಗೆ ಗಸಗಸೆ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ಗಸಗಸೆ ಇದೆಯಲ್ಲ, ಇದ್ರ ಅತ್ಯಂತ ನಿಮ್ಗೆ ಏನಾದ್ರು ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಗಸಗಸೆ ಪಾಯಸ ಮಾಡ್ಕೊಂಡು ಕೂಡ ಕೆಲವರು ಕುಡಿಯೋರು ಇರ್ತಾರೆ, ಅದರಿಂದ ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಅಂದರೆ ಗಸಗಸೆ ನಿದ್ರಾಕಾರಕ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾನು ಗಸಗಸೆನ ಉಪಯೋಗಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಗಸಗಸೆನ ಜಸ್ಟ್ ಒಂದು 25-30 ಸೆಕೆಂಡ್ ಹುರ್ಕೋಬೇಕಾಗ್ತದೆ. ಅಂದರೆ ಜಾಸ್ತಿ ಹುರಿಬಾರದು, ಅದು ಕರಟಿ ಹೋಗಿಬಿಡುತ್ತೆ. ಜಸ್ಟ್ ಒಂದು ಸರಿ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಹಾಗಾಗಿ ನಾನು ಒಗ್ಗರಣೆ ಪಾತ್ರನ ಉಪಯೋಗಿಸ್ಕೊಂಡು ಇದನ್ನು ಬಿಸಿ ಮಾಡ್ಕೊತಾ ಇದ್ದೇನೆ. ನಾನು 1 ಟೀ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೇನೆ. ಈಗ ಈ ಗಸಗಸೆನ ನಾವು ಸ್ಟವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು 25-30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಅಂದರೆ ಒಂದು ಸರಿ ಬಿಸಿ ಆದರೂ ಸಾಕಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಿ. ಡ್ರೈ ಫ್ರೈ ಮಾಡಬೇಕು ನಾವು, ಅಂದರೆ ಆಯಿಲ್ಗೇಲೇನು ಹಾಕ್ಲಿಕ್ಕಿಲ್ಲ. ಇದಕ್ಕೆ ಒಂದು 30-35 ಸೆಕೆಂಡ್ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಸಾಕು, ಇಷ್ಟು ಮಾಡಿದರೆ ಬಂದ್ ಮಾಡ್ತಾ ಇದ್ದೇನೆ. ನಂತರ ಒಂದು 5 ಬಾದಾಮಿಯನ್ನು ತಗೊಳ್ಬೇಕು. ಇದನ್ನು ನಾವು ಫಸ್ಟ್ ಒಂದು ಸರಿ ಸ್ವಲ್ಪ ಗುದ್ದಿ ಇದನ್ನು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಗುದ್ದಿದ್ರೆ ಸಾಕು, ಇದನ್ನು ನಾವೇನು ಹುರ್ಕೋಬೇಕಾಗಿಲ್ಲ. ನೋಡಿ ಎಷ್ಟು ಗುದ್ದಿ ಇಟ್ಕೊಂಡಿದ್ದೇನೆ ನಾನು. ಈಗ ಒಂದು ಪುಡಿ ಮಾಡುವಂತಹ ಮಿಕ್ಸಿಯನ್ನು ತಗೊಳ್ಳಿ. ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವಂತಹ ಈ ಬಾದಾಮಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ಬೇಕು. ನಂತರ ಹುರಿದು ಇಟ್ಕೊಂಡಿರುವಂತಹ ಗಸಗಸೆನ ಕೂಡ ಇದಕ್ಕೆ ನಾವು ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು ಏಲಕ್ಕಿನ ಹಾಕ್ಕೊಳ್ಳಿ, ಸಾಕು. ಇದನ್ನು ಕೂಡ ಅಷ್ಟೇ ನಾವು ಹುರ್ಕೋಬೇಕಾಗಿಲ್ಲ, ಹಾಗೆ ಹಾಕಬೇಕು. ಈಗ ಇದನ್ನು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಪುಡಿ ಮಾಡ್ಕೊಂಡಿದ್ದೇನೆ. ಜಾಸ್ತಿ ನೀವು ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಗ್ರೈಂಡ್ ಮಾಡಿದರೆ ಬಾದಾಮಿ ಆಯಿಲ್ ಬಿಡುವಂಥ ಸಾಧ್ಯತೆ ಇರ್ತದೆ. ಇಷ್ಟು ಪುಡಿ ಆದರೂ ಸಾಕಾಗ್ತದೆ. ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತಕೊಂಡು ನಾನು ಹೇಳ್ತೇನೆ. ಈಗ 1 ಗ್ಲಾಸ್ ಹಾಲನ್ನು ತಗೊಳ್ಳಿ. ಸ್ವಲ್ಪ ಬೆಚ್ಚಗಿನ ಹಾಲನ್ನು ತಗೊಳ್ಬೇಕು, ತುಂಬ ತಣ್ಣಗಿರುವ ಹಾಲು ಬೇಕಿಲ್ಲ. ಈಗ ಈ ಹಾಲಿಗೆ ಈ ಪುಡಿ ಮಾಡ್ಕೊಂಡಿದ್ದೀವಲ್ಲ, 2 ಚಮಚದಷ್ಟು ಪುಡಿನ ಹಾಕ್ಕೊಳ್ಬೇಕು ನಾವು. ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ವೀಟ್ ಬೇಕಂತೇಳಿದ್ರೆ ಇದಕ್ಕೆ ನೀವು ಕಲ್ ಸಕ್ಕರೆ ಈ ಥರ ಏನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ತೊಂದರೆ ಇಲ್ಲ. ಹಾಗೆ ನಾವು ಇದನ್ನು ಉಪಯೋಗಿಸ್ಬೋದು. ನಿದ್ರಾಹೀನತೆಗೆ ಮನೆ ಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಊಟ ಎಲ್ಲ ಆದಮೇಲೆ ನೀವು ಮಲಗೋದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ಈ ರೀತಿ ಮಾಡಿಕೊಂಡು ನೀವು ಕುಡಿಬೇಕು. ಕುಡಿದು ಅದಾದಮೇಲೆ ನೀವು ಸ್ವಲ್ಪ ಹೊತ್ತಾದಮೇಲೆ ಮಲ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ. ಹಾಗಾಗಿ ನಿದ್ರಾಹೀನತೆಗೆ ಇದೊಂದು ಅದ್ಭುತವಾದಂತಹ ಮನೆಮದ್ದು. ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಂತ ಅಷ್ಟು ಮಾಡಿದ್ದೇನೆ. ಸ್ವಲ್ಪ ಜಾಸ್ತಿನೇ ಇದೆ, ತೊಂದರೆ ಇಲ್ಲ. ಇದನ್ನು ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೀವು ಬೇಕಿದ್ದರೆ 2-3 ದಿನಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟನ್ನು ಮಾಡಿ ಒಂದು ಏರ್ ಟೈಟ್ ಆಗಿರುವಂತಹ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಉಪಯೋಗಿಸ್ಬೋದು. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಡೈಲಿ ಫ್ರೆಶ್ ಆಗಿ ಮಾಡ್ಕೊಂಡು ಉಪಯೋಗಿಸಿದ್ರೆ ಇಫೆಕ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ನಾವು ಇದರಲ್ಲಿ ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ ಹಾಲಿರ್ಬೋದು, ಏಲಕ್ಕಿ, ಗಸಗಸೆ ಮತ್ತು ಬಾದಾಮಿ, ಇದೆಲ್ಲದೂ ಕೂಡ ಅಷ್ಟೇ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.